ओम शांति। तन मन धन और संबंध की शक्ति ಇವತ್ತಿನ ಮುರಳಿ ಹೆಡ್ಲೈನ್ ಆಗಿದೆ ತಾನು ಮನ ಧನ ಸಂಬಂಧದ ಶಕ್ತಿ. ಮುರಳಿ ದಿನಾಂಕ 29/10/1987 ಇಸ್ವಿನಲ್ಲಿ ಬಾಪ್ದಾದರವರು ನುಡಿಸಿರ್ತಕ್ಕಂತಹ ಮಧುರ ಮಹಾವಾಕ್ಯಗಳು. ಆಜ್ ಸರ್ವಶಕ್ತಿಮಾನ್ ಬಾಪ್ ಅಪ್ನೆ ಶಕ್ತಿಶಾಲಿ ಬಚ್ಚೋಂ ಕೋ ದೇಖ್ ರಹೆ. ಇವತ್ತು ಯಾರನ್ನು ನೋಡ್ತಾ ಇದ್ದಾರೆ? ಸರ್ವಶಕ್ತಿವಂತ ತಂದೆ ತನ್ನ ಶಕ್ತಿಶಾಲಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹರ್ ಏಕ್ ಬ್ರಾಹ್ಮಣ ಆತ್ಮ ಶಕ್ತಿಶಾಲಿ ಬನಿ ಹೇ ಲೇಕಿನ್ ನಂಬರ್ ವಾರ್. ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಾಬನ ಮಕ್ಕಳು ಶಕ್ತಿಶಾಲಿ ಆಗಿದ್ದೀರಿ, ಆದರೆ ನಂಬರ್ ವಾರ್. ಸರ್ವಶಕ್ತಿಯ ಬಾಬಾ ಕಾ ವರ್ಷ ಅವ್ರ ವರದಾತ ಕಾ ವರದಾನ. ಎಲ್ಲ ಪ್ರಕಾರದ ಶಕ್ತಿಗಳು ಏನಾಗಿದೆ, ಆತ್ಮಕ್ಕೆ, ಬ್ರಾಹ್ಮಣ ಆತ್ಮಕ್ಕೆ ಶಕ್ತಿಶಾಲಿಯಾಗಿದೆ, ಸರ್ವಶಕ್ತಿಗಳು ಇದೆ. ಆಸ್ತಿ ಮತ್ತು ವರದಾತನಿಂದ ಸಿಕ್ಕಿರುವಂಥ ವರದಾನಗಳ ರೂಪದಲ್ಲಿ ದೊರಕಿದೆ. बाबा और वरदाता इन डबल संबंध से हर एक बच्चों को यह श्रेष्ठ प्राप्ति जन्म से ही होती है. ತಂದೆ ಮತ್ತು ವರದಾತ ಇದರಿಂದ ಡಬಲ್ ಸಂಬಂಧಗಳಿಂದ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಶ್ರೇಷ್ಠ ಪ್ರಾಪ್ತಿ ಜನ್ಮದಿಂದನೇ ಸಿಕ್ಕಿದೆ. जन्म से ही बाबा सर्वशक्तियों का अर्थात जन्मसिद्ध अधिकार का अधिकारी बना देता है. ಈ ಜನ್ಮದಿಂದಲೇ ತಂದೆ ಸರ್ವಶಕ್ತಿಗಳು ಅರ್ಥಾತ್ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಅಧಿಕಾರಿಗಳನ್ನಾಗಿ ಮಾಡಿಸುತ್ತೆ ಅಂತಾರೆ. साथ साथ वरदाता का नाते से जन्म होते ही मास्टर सर्वशक्तिवान बनाए सर्वशक्ति भव का वरदान दे देते हैं. ಜೊತೆನಲ್ಲಿ ವರದಾತನ ದೃಷ್ಟಿಯಿಂದ ಜನ್ಮದಿಂದಲೇ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿ ಸರ್ವಶಕ್ತಿ ಭವದ ವರದಾನವನ್ನು ಕೊಡಿಸ್ಬಿಡುತ್ತೆ. तो सभी बच्चों को एक द्वारा एक जैसा ही डबल अधिकारी मिलता है. ಎಲ್ಲ ಮಕ್ಕಳಿಗೆ ಒಬ್ಬರಿಂದ ಒಂದೇ ಥರ ಡಬಲ್ ಅಧಿಕಾರ ಅನ್ನೋದು ಸಿಕ್ಕುತ್ತೆ. ಲೇಕಿನ್ ಧಾರಣಾ ಕರ್ನೆ ಕಿ ಶಕ್ತಿ ನಂಬರ್ ವಾರ್ ಬನಾ ದೇತಿ. ಆದರೆ ಧಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ನಂಬರ್ ವಾರ್ ಅನ್ನಾಗಿ ಮಾಡುತ್ತೆ. ಎಲ್ಲರೂ ಒಂದೇ ಥರ ಅನುಭವ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಪುರುಷಾರ್ಥ ಮಾಡೋಕ್ಕಾಗಲ್ಲ. ನಂಬರ್ ವಾರ್. ಯಾಕೆ? ಅವ್ರವ್ರು ಎಷ್ಟೆಷ್ಟು ಧಾರಣೆ ಮಾಡಿದ್ದಾರೆ ಅದರಂತೆ ಆಗತ್ತೆ. बाबा सभी को सदा और सर्वशक्तिशाली बनाते हैं. ತಂದೆ ಅಂತೂ ಎಲ್ಲರಿಗೂ ಏನು ಮಾಡ್ತಾ ಇದ್ದಾರೆ? ಸರ್ವಶಕ್ತಿಗಳಿಂದ ಶಕ್ತಿಶಾಲಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಲೇಕಿನ್ ಬಚ್ಚೆ ಯಥಾಶಕ್ತಿ ಬನ್ ಜಾತೆ ಹೇ. ಆದರೆ ಮಕ್ಕಳೇನಾಗ್ತೀವಿ? ಯಥಾಶಕ್ತಿ ಮಾಡ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಎಲ್ರಿಗೂ ಮಾಡೋದಕ್ಕೆ ಅದು ಟೈಮ್ ಪರ್ಮಿಟು, ವಾತಾವರಣ ಪರ್ಮಿಟು, ಅವ್ರವ್ರ ಪುರುಷಾರ್ಥ, ಅವ್ರವ್ರ ಸಾಧನೆ, ಅವ್ರವ್ರ ಆತ್ಮದ ಪವರು ಡಿಫ್ರೆಂಟ್ ಆಗಿಬಿಡುತ್ತಲ್ವಾ. तो वैसे लौकिक जीवन में अलौकिक जीवन में सफलता का आधार शक्तियाँ है. ಲೌಕಿಕ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು, ಅಲೌಕಿಕ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪವರೇ ಬೇಕಾಗತ್ತೆ ಅಂತ. ಪವರಿಂದನೇ ಎಲ್ಲ ಆಗುತ್ತೆ. ಜಿತನಾ ಶಕ್ತಿಯ ಉತನ ಸಫಲತಾ. ಎಷ್ಟೆಷ್ಟು ನಿಮ್ಮ ಹತ್ರ ಪವರ್ ಇರ್ತಾ ಹೋಗುತ್ತೆ ಅಷ್ಟು ಸಫಲತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಮುಖ್ಯ ಶಕ್ತಿಯ ಜೀವನದಲ್ಲಿ ಮುಖ್ಯ ಶಕ್ತಿಗಳು ಯಾವುದು? ತನುವಿನ ಶಕ್ತಿ, ಎರಡನೇದು ಮನಸ್ಸಿನ ಶಕ್ತಿ, ಮೂರನೇದು ಧನದ ಶಕ್ತಿ, ನಾಲ್ಕನೇದು ಸಂಬಂಧದ ಶಕ್ತಿ. ಈ ರೀತಿ 4 ಪ್ರಕಾರದ ಶಕ್ತಿಗಳು ನಮ್ಮ ಜೊತೆಯಲ್ಲಿರುತ್ತೆ. ಚಾರೋ ಹಿ ಅವಶ್ಯಕತಾ ಹೇ. ಈ 4 ಶಕ್ತಿಗಳು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅಗರ್ 4 में से एक भी शक्ति कम है तो जीवन में सदा व सर्व सफलता नहीं होता है. ಒಂದು ವೇಳೆ 4ರಲ್ಲಿ ಕೂಡ ಎಲ್ಲ ಪ್ರಕಾರದ ಶಕ್ತಿಗಳು ಕಡಿಮೆ ಇತ್ತು ಅಂತಂದರೆ ಜೀವನದಲ್ಲಿ ಸದಾ ಸರ್ವ ಸಫಲತೆ ಅನ್ನೋದು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಲೌಕಿಕ ಜೀವನ ಮೇ भी चारों ही ಶಕ್ತಿಯ ಅವಶ್ಯಕ. ಅಲೌಕಿಕ ಜೀವನದಲ್ಲಿ ಕೂಡ 4 ಪ್ರಕಾರದ ಶಕ್ತಿಗಳು ಜೀವನದಲ್ಲಿ ಅವಶ್ಯಕತೆ ಇದೆ. इस अलौकिक जीवन में आत्मा और प्रकृति दोनों की तंदुरुस्ती आवश्यक है. ಈ ಅಲೌಕಿಕ ಜೀವನದಲ್ಲಿ ಕೂಡ ಆತ್ಮ ಮತ್ತು ಪ್ರಕೃತಿ ಎರಡೂ ಕೂಡ ಆರೋಗ್ಯವಾಗಿರೋದು ಅವಶ್ಯಕತೆ ಇದೆ ಅಂತ. ಅಂದರೆ ಶರೀರವಾಗೂ ಕೂಡ ನಾವು ಆರೋಗ್ಯವಾಗಿರಬೇಕು, ಆತ್ಮಿಕವಾಗಿ ಕೂಡ ನಾವು ಆರೋಗ್ಯವಾಗಿರಬೇಕು ಅಂತಾರೆ. जब आत्मा स्वस्थ है तो तन का हिसाब किताब व तन का रोग सूली से कांटा बनने के कारण ಸ್ವಸ್ಥಿತಿ के कारण ಸ್ವಸ್ಥ ಅನುಭವ ಕರ್ತಾ ಹೇ. ನೋಡಿ, ಯಾವಾಗ ಆತ್ಮ ಆರೋಗ್ಯವಾಗಿರುತ್ತೆ ಆವಾಗ ಶರೀರ ಕೂಡ ಲೆಕ್ಕಾಚಾರಗಳಿದ್ರೂ ಕೂಡ, ತನುವಿನ ಅನೇಕ ಪ್ರಕಾರದ ಕಾಯಿಲೆಗಳಿದ್ರೂ ಕೂಡ ಏನಾಗುತ್ತೆ? ಶೂಲದಂತೆ ಬರುವಂಥದ್ದು ಮುಳ್ಳಿನ ರೀತಿಯಲ್ಲಿ ಆಗಿರುವ ಕಾರಣ, ಸ್ವಸ್ಥಿತಿಯ ಕಾರಣ ಒಳ್ಳೆ ಸ್ವಾಸ್ಥ್ಯ ಆದರೆ ಆರೋಗ್ಯ ಅನ್ನೋದು ಸಿಕ್ಬಿಡುತ್ತೆ ಅಂತ.
ಸ್ವಸ್ಥಿತಿ ಅಂದರೆ ಏನಪ್ಪ ಅಂದರೆ ಆತ್ಮದ ಸ್ಥಿತಿ. ಸ್ವಾಸ್ಥ್ಯ ಅಂದರೆ ಹಿಂದಿನಲ್ಲಿ ಸ್ವಾಸ್ಥ್ಯ ಅಂದರೆ ಆರೋಗ್ಯ ಅಂತ. ನೋಡಿ, ಒಂದಕ್ಕೊಂದು ಹೆಂಗ್ ಲಿಂಕ್ ಇದೆ. ಸ್ವಸ್ಥಿತಿ ಸ್ವಾಸ್ಥ್ಯ ಅಂದರೆ ಆರೋಗ್ಯವಾಗಿರೋದಕ್ಕೆ ಸ್ವಸ್ಥಿತಿನೇ ಕಾರಣ ಅಂತ ತಂದೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಥಿತಿಯನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರಿ. ನೀವು ಟೆನ್ಷನ್ನು ಅದು ಇದು ಮನಸ್ಸಿನಲ್ಲಿ ಸೇರಿಸ್ಕೊಂಡ್ರೆ ಆವಾಗ ಕಾಯಿಲೆಗಳು ಒಂದೊಂದೇ ಸೇರ್ಕೊಂಡು. ಅದಕ್ಕೆ ಆರೋಗ್ಯವಾಗಿರಬೇಕು ಅಂದರೆ ಮನಸ್ಥಿತಿಯನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಆ ಮನಸ್ಥಿತಿನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ತಂದೆ ಇಷ್ಟೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಗೊತ್ತಾಯ್ತಾ? ಆರೋಗ್ಯದ ಗುಟ್ಟು ಇವತ್ತು ಹೇಳ್ತಾ ಇದ್ದಾರೆ. तो अनेक उनके मुख पर चेहरे पर बीमारियों का कष्ट के चिन्ह नहीं रहते हैं. ನೋಡಿ, ಯಾರ ಮನಸ್ಥಿತಿ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವರ ಒಂದು ಚಹರೆಯಿಂದ ಏನಿರೋದಿಲ್ಲ, ಯಾವುದೇ ಪ್ರಕಾರದ ಕಾಯಿಲೆ ಫೀಲಿಂಗ್ ಇರೋದಿಲ್ಲ ಅಂತಾರೆ. ಕಾಯಿಲೆ ಅನ್ನೋದು ವರ್ಣನೇನೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಸಂಬಂಧದಲ್ಲಿ ಬ್ರಹ್ಮಬಾಬು ಅವ್ರ ಜೀವನ ಚರಿತ್ರೆಯನ್ನು ನಿಮಗೆ ಸ್ವಲ್ಪ ಹೇಳಬೇಕು. ಅವರು ಒಮ್ಮೆ ಬಾಂಬೆನಲ್ಲಿದ್ದರು. ಬಾಂಬೆಯಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿದ್ದಾಗ ಹಾಸ್ಪಿಟ್ಲಲ್ಲಿದ್ದರು. ಹಾಸ್ಪಿಟ್ಲಲ್ಲಿದ್ದಾಗ ಬಾಬಾ ಅವರು ಡಾಕ್ಟರ್ಸ್ ಹತ್ರ ಕೈಸೆ ಹೋ ಬಚ್ಚೆ ಅಂತ ಕೇಳ್ತಾ ಇದ್ರಂತೆ. ಅಲ್ಲಿ ಡಾಕ್ಟ್ರುಗಳೇ ಆಶ್ಚರ್ಯ ಪಡೋರಂತೆ. ಏನಂತ? ಅರೆ, ನಾವು ಪೇಷಂಟಿಗೆ ನೋಡೋಕೆ ಬಂದಿರೋ ಡಾಕ್ಟ್ರುಗಳು ನಾವು ಕೇಳಬೇಕಾಗಿರೋದು ಪೇಷಂಟನ್ನು, ಇದೆಂಥ ಮಹಾನ್ ವ್ಯಕ್ತಿ ಅಪ್ಪ, ಇವ್ರು ನಮ್ಮನ್ನೇ ಕೇಳ್ತಾ ಇದ್ದಾರೆ, ಹೇಗಿದ್ದೀರಾ ಅಂತ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಪೇಷಂಟ್ಗಳನ್ನು ನೋಡೋದು ಡಾಕ್ಟ್ರುಗಳು ಕೇಳಬೇಕಾಗಿರೋ ಅಂಥದ್ದು ಇವರೇ ಕೇಳ್ತಾ ಇದ್ದಾರೆ ಅಂದರೆ ಇವರೆಂಥ ಮಹಾನ್ ವ್ಯಕ್ತಿ ಅಂತ ಅವ್ರಿಗೆ ಅನುಭವ. ಅಂದರೆ ಅವರು ದೇಹದಲ್ಲಿದ್ದರೂ ಕೂಡ ದೇಹದ ಕಾಯಿಲೆಯನ್ನು ಅವರು ಡೋಂಟ್ ಕೇರ್. ಆ ರೀತಿ ಸ್ಥಿತಿಯನ್ನು ರೂಪಿಸ್ಕೊಳ್ಳೋದೇ ಕರ್ಮಾತೀತ ಸ್ಥಿತಿ. ಅದನ್ನು ಅವ್ರು ಪಡೆದಿದ್ರು. ಆ ಸ್ಥಿತಿ ಇಲ್ಲ. ಈ ದೇಹನೇ ಬೇರೆ ನಾನೇ ಬೇರೆ ಅನ್ನುವಂಥ ಅಭ್ಯಾಸ ಅವ್ರಿಗೆ ಚೆನ್ನಾಗಿ ಪಕ್ಕ ಆಗೋಗ್ಬಿಟ್ಟಿದೆ. ಬಾಂಬೆಯಲ್ಲಿ ರಮೇಶ್ ಭಾಯ್ ಅಂತಿದ್ರು, ಈ ಸಂಸ್ಥೆಯ ಟ್ರಸ್ಟಿ ಒಬ್ಬರಿದ್ರು. ಅವರು ಬಾಬಾ ಅವ್ರನ್ನ ನೋಡೋಕೆ ಹೋದ್ರಂತೆ. ಹೊಸಬ್ರು ಅವಾಗ, ಈಗ ಜ್ಞಾನ ಏನೂ ಗೊತ್ತಿರಲಿಲ್ಲ. ಅವ್ರ ತಾಯಿ ಈ ಜ್ಞಾನದಲ್ಲಿದ್ದರು. ಅವರು ಸೆಂಟ್ರಿಗೆ ಹೋಗ್ತಾಯಿದ್ರು, ತಾಯಿ ಬರ್ತಾಯಿದ್ರು. ಬಾಬಾ ಅವ್ರಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಡು ಬಾವಗಪ್ಪ ಅಂತ ಕಳಿಸಿದ್ದಾರೆ. ಅಲ್ಲಿ ವಾರ್ಡಲ್ಲಿ ಹೋಗ್ಬಿಟ್ಟು ಬಾಬಾ ಅವ್ರು ನೋಡೋಕ್ಕೆ ಹೋದಾಗ ನಮ್ಮಮ್ಮ ಕಳಿಸಿದ್ರು, ನೀವು ಪೇಷಂಟ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಕ್ಕೆ ಕಳಿಸಿದ್ರು ಅಂತಂದರೆ, ಇಲ್ಲಿ ಯಾರು ಪೇಷಂಟ್ ಇಲ್ವಲ್ಲ ಅಂತರಂತೆ ಬಾಬಾ ಅವರು. ನೋಡಿ, ಹಾಸ್ಪಿಟ್ಲಲ್ಲಿದ್ದಾರೆ, ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಇಲ್ಲಿ ಯಾರೂ ಪೇಷಂಟ್ ಇಲ್ವಲ್ಲ. ಈ ಶರೀರಕ್ಕೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ನಾನು ಆತ್ಮ ಬೇರೆ. ಈ ಶರೀರಕ್ಕೆ ಕಾಯಿಲೆಗೆ ರಿಪೇರಿಗೆ ಗ್ಯಾರೇಜಿಗೆ ಬಂದಿದೆ, ಗಾಡಿ ರಿಪೇರಿ ಆಗ್ತಾಯಿದೆ, ಆಮೇಲೆ ಸರೋಗುತ್ತೆ ಅಂದರೆ. ಅಂದರೆ ಎಂಥ ಮನಸ್ಥಿತಿ ನಾವು ರೂಪಿಸ್ಕೊಂಡಿದ್ರು ಬ್ರಹ್ಮಬಾಬಾ ಅವರು ಅಂತ ಯೋಚನೆ ಮಾಡ್ರಿ. ಶರೀರದ ಗಮನ ಪರಿವೇನೇ ಇಲ್ಲ ಅವ್ರಿಗೆ. ಆಮೇಲೆ ಆಪ್ರೇಷನ್ ಆಗಿದೆ ಅಂತೆ, ಎಲ್ಲ ಹಂಗೆ ಇದೆ ಅಂತೆ, ಉಂಡು ಎಲ್ಲ ಬ್ಲೀಡಿಂಗ್ ಎಲ್ಲ ಇದಾಗ್ತಾ ಇದೆ ಅಂತೆ. ಮಕ್ಕಳಿಗೆ ಮುರಳಿ ಬರಿಬೇಕು ನಾನು, ಮಕ್ಕಳಿಗೆ ಮುರಳಿ ಇಲ್ದಿರ ಇದ್ರೆ ಕಷ್ಟ ಆಗುತ್ತೆ, ಮುರಳಿ ಎತ್ಕೊಂಡು ಬನ್ನಿ, ಪೇಪರ್ ಎತ್ಕೊಂಡು ಬನ್ನಿ ಅಂತ ಅಲ್ಲೇ ಬರಿತಾ ಇದ್ದಾರೆ. ಬೆಡ್ ಮೇಲೆ ಕೂತಿದ್ದಾರೆ, ಬರಿತಾ ಇದ್ದಾರೆ. ಇದು ಕರ್ಮಾತೀತ ಸ್ಥಿತಿ ಅಂದರೆ. ನೀವು ಕೇಳಿದ್ದಕ್ಕೆ ಆನ್ಸರ್ ಇವತ್ತು ಮುರಳಿಯಲ್ಲೇ ಬಂದ್ಬಿಡ್ತು ನೋಡ್ರಿ. ಅಂದರೆ ಮುಖದಿಂದ ಎಂದೂ ಕೂಡ ಬೀಮಾರಿಯ ಅಂದರೆ ಕಾಯಿಲೆಯ ಕರ್ಮಭೋಗದ ವರ್ಣನೆ ಮಾಡೋದಕ್ಕೆ ಬದಲಾಗಿ ಕರ್ಮಯೋಗದ ಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ ಅವರು. ಸ್ವಸ್ಥಿತಿಯಲ್ಲಿರುವಂಥವ್ರ ಬಗ್ಗೆ ಎಕ್ಸಾಂಪಲ್ ಬಾಬಾ ಹೇಳ್ತಾ ಇದ್ದಾರೆ. ಅವರು ಕಾಯಿಲೆ ವರ್ಣನೆ ಮಾಡೋದಿಲ್ಲ, ಕರ್ಮಭೋಗದ ವರ್ಣನೆ ಮಾಡಲ್ಲ, ಸ್ವಸ್ಥಿತಿಯ ಬಗ್ಗೆ ಅವರು ವರ್ಣನೆ ಮಾಡ್ತಾ ಇರ್ತಾರೆ. क्योंकि बीमारी का वर्णन भी बीमारी का वृद्धि करने का कारण बन जाता है. ನೋಡಿ, ಕಾಯಿಲೆ ಬಗ್ಗೆ ನೀವು ಹೆಚ್ಚಿಗೆ ಹೇಳ್ತಾ ಹೋದರೆ ಅದಿನ್ನೂ ಹೆಚ್ಚುತ್ತಾ ಹೋಗುತ್ತೆ. ವರ್ಣನೆ ಮಾಡಿಬಿಡ್ರಿ, ಅದನ್ನು ಬಂತು ಹೋಗ್ಲಿಕ್ಕೆ ಬಿಟ್ಬಿಡ್ರಿ ಅಂತಾರೆ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ರೋಗ ಇದೆ ಅಂತ ಹೇಳ್ಕೊಂಡು ಎಲ್ಲ ಕಡೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಕಭಿ ಬಿ ಬೀಮಾರಿ ಕೆ ಕಷ್ಟ ಕ ಅನುಭವ ನಹಿ ಕರಿಂಗೆ. ಅವರು ಎಂದೂ ಕೂಡ ಕಾಯಿಲೆಯ ಕಷ್ಟ ಅನುಭವ ಮಾಡೋದಿಲ್ಲ ಅಂತಿದ್ದಾರೆ. ನಾ ದೂಸರೋं को ಕಷ್ಟ ಸುನ್ಕರ್ ಕಷ್ಟ ಕಿ ಲೆಹರ್ ಫೈಲಾಂಗೆ. ಬೇರೆಯವ್ರಿಗೆ ಅವರ ಶರೀರದ ಕಾಯಿಲೆಯನ್ನು ಇನ್ನೊಬ್ಬರಿಗೆ ಹೇಳಿಬಿಟ್ಟು ಅದು ಇನ್ನೂ ಕಷ್ಟದ ಅಲೆಯನ್ನು ಹರಡಿಸೋದಿಲ್ಲ ಅಂತಾರೆ ಅವರು. और ही परिवर्तन की शक्ति से कष्ट को संतुष्टता में परिवर्तन कर संतुष्ट रह औरों को भी संतुष्टता की लहर फैलाएंगे. अर्थात मास्टर सर्वशक्तिवान बन शक्तियों को वरदान से भी समय प्रमाण सहन शक्ति समाने की शक्ति प्रयोग करेंगे. ನೋಡಿ, ಹೇಳ್ತಿದ್ದಾರೆ ಅವರು ಸ್ವಪರಿವರ್ತನೆಯ ಶಕ್ತಿಯಿಂದ ಕಷ್ಟವನ್ನು ಕೂಡ ಸಂತುಷ್ಟತೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ಸಂತುಷ್ಟವಾಗಿದ್ದು ಬೇರೆಯವ್ರಿಗೂ ಸಂತುಷ್ಟತೆಯ ಅಲೆಯನ್ನು ಹರಡಿಸ್ತಾರೆ. ಮಾಸ್ಟರ್ ಸರ್ವಶಕ್ತಿವಂತರಾಗಿ ಶಕ್ತಿಗಳ ವರದಾನವನ್ನು ಕೊಡ್ತಾ ಸಮಯ ಪ್ರಮಾಣವಾಗಿ ಸಹನ ಶಕ್ತಿ ಅಳವಡಿಸ್ಕೊಳ್ಳೋ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಸಮಯದಲ್ಲಿ ಶಕ್ತಿಗಳ ವರದಾನವನ್ನು ಆಸ್ತಿಯ ರೂಪದಲ್ಲಿ ಅವರು
ಅನುಭವ ಮಾಡ್ತಾರೆ, ಕಾರ್ಯದ ರೂಪದಲ್ಲಿ ಅನುಭವ ಮಾಡ್ತಾರೆ. ಯಹಿ ಉನ್ಕಾ ವರದಾನ ಅರ್ಥಾತ್ ದವಾಯಿ ಕಾ ಕಾಮ್ ಕರ್ ದೇತಿ ಹೇ. ಈ ರೀತಿ ವರದಾನನ ಅವರು ಜೀವನದಲ್ಲಿ ಅನುಭವ ಮಾಡಿ ಅದನ್ನು ಔಷಧಿ ರೂಪದಲ್ಲಿ ಕಾರ್ಯ ಮಾಡಿ ಮಾಸ್ಟರ್ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಗಳನ್ನು ಪ್ರಾಪ್ತಿ ಏನು ಮಾಡ್ಕೊಂಡಿರ್ತಾರೆ ಅದನ್ನು ಪರಿಸ್ಥಿತಿಗಳಲ್ಲಿ, ಸಮಯದಲ್ಲಿ, ವಿಧಿನಲ್ಲಿ ಅವರು ತಮ್ಮ ಕಾರ್ಯದಲ್ಲಿ ಏನು ಮಾಡ್ತಾರೆ ಅದನ್ನು ತೊಡಗಿಸ್ಕೊತಾ ಇರ್ತಾರೆ. ಅಂದರೆ ಬಾಬಾ ಅವರಿಂದ ಸಿಕ್ಕಿರುವಂಥ ಒಂದು ವರದಾನಗಳೇನಿದ್ದಾವೆ ಅದನ್ನು ಕಾರ್ಯಗತದಲ್ಲಿ ತಂದು ಅವರು ಅನುಭವ ಮಾಡ್ತಾ ಇರ್ತಾರೆ ಅಂತ ಶಿವತಂದೆ ತಿಳಿಸ್ತಾ ಇದ್ದಾರೆ. ಆಪ್ಕಿ ಸಹಯೋಗಿ ಬನ್ ಸಕ್ತೆ ಹೇ ಅಂದರೆ ನೀವು ಯಾವ ರೂಪನ ಧಾರಣೆ ಮಾಡ್ತೀರಿ ಆ ರೀತಿ ಈ ಶಕ್ತಿಗಳು ನಿಮಗೆ ಸಹಯೋಗಿ ಆಗ್ತವೆ ಅಂತಾರೆ. ಅಂದರೆ ಆ ಸ್ಥಿತಿನಲ್ಲಿ ಕೂತ್ಕೊಂಡು ನೀವು ಶಕ್ತಿಗಳನ್ನು ಆಹ್ವಾನ ಮಾಡಿದ್ರೆ, ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಅಷ್ಟಶಕ್ತಿಗಳು, ಆ ಶಕ್ತಿಗಳನ್ನು ನೀವು ಆಹ್ವಾನ ಮಾಡಿಕೊಂಡ್ರೆ ಆ ಶಕ್ತಿಗಳು ನಿಮಗೆ ಏನು ಮಾಡ್ತವೆ, ಅವು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತವೆ ಅಂತ ಹೇಳ್ತಿದ್ದಾರೆ. तो इन शक्तियों को व प्रभु वरदान को जिस रूप में चाहो उस रूप में वह रूप में ಧಾರಣ कर सकते हो. ಈ ಶಕ್ತಿಗಳನ್ನು ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ಯಾವಾಗ ಬೇಕೋ ಹಾಗೆ ನೀವೇನು ಮಾಡ್ಬೋದು, ಅದನ್ನು ಅನುಭವ ಮಾಡ್ಬೋದು, ಧಾರಣೆ ಮಾಡ್ಬೋದು. अभी अभी शीतलता के रूप में, अभी अभी जलने के रूप में पानी की शीतलता का भी अनुभव करा सकते हो, आग के जलाने का भी अनुभव करा सकते हो, दवाई का भी काम कर सकते हो और शक्तिशाली बनाने का ಮಾಂಜೂನ್ ಕಾ ಬಿ ಕಾಮ್ ಕರ್ ಸಕ್ತೆ ಹೋ. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗೀಗ ಸುಡುವಂಥ ರೂಪ, ಈಗೀಗ ಶೀತಲ ರೂಪ, ನೀರಿನ ರೀತಿಯಲ್ಲಿ ಆ ಒಂದು ತಣ್ಣಗಿರುವಂಥ ರೂಪ, ಬೆಂಕಿ ರೂಪದಲ್ಲಿ ಜ್ವಾಲಾ ರೂಪ, ಈ ಎಲ್ಲ ಅನುಭವಗಳನ್ನು ನೀವು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಶಕ್ತಿಶಾಲಿ ಬನಾನೆ ಕಾ ಮಾಂಜೂನ್ ಕಾ ಕಾಮ್ ಕರ್ ಸಕ್ತೆ ಹೋ ಅಂದರೆ ಶಕ್ತಿಶಾಲಿ ಆಗ್ತಕ್ಕಂಥ ಒಂದು ಅನುಭವನೂ ಕೂಡ ನೀವು ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸಿರ್ಫ್ ಸಮಯ ಪರ್ ಕಾರ್ಯ ಮೇಲೆ ಲಗಾನೆಗೆ ಅಥಾರಿಟಿ ಬನ್ನು. ಯಾವ ಸಮಯದಲ್ಲಿ ಯಾವ ಶಕ್ತಿನ ಉಪಯೋಗಿಸ್ಕೋಬೇಕು ಅನ್ನೋದರಲ್ಲಿ ನೀವು ಅನುಭವಸ್ಥರಾಗಿ ಅಂತಿದ್ದ. ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕು. ಇವಾಗ ಯಾರೋ ನಿಮ್ಮ ಹತ್ರ ಕೋಪ ಮಾಡ್ಕೊತಾರೆ, ಆವಾಗ ನೀವು ಶೀತಲವಾಗಿ ಶಾಂತಿಯ ಒಂದು ವರದಾನನ ಅವ್ರ ಆತ್ಮಕ್ಕೂ ಕೊಡಬೇಕು, ಸಹನಶೀಲತೆಯ ಗುಣವನ್ನು ಅಲ್ಲಿ ಧಾರಣೆ ಮಾಡಬೇಕು. ಅವಾಗ ಯಾರೋ ನಿಮ್ಮ ಹತ್ರ ಮೋಸ ಮಾಡಕ್ಕೆ ಬರ್ತಾರೆ, ಆವಾಗ ಗುರುತಿಸೋ ಶಕ್ತಿನ ಉಪಯೋಗಿಸ್ಕೋಬೇಕು. ನಿಮ್ಮ ಜೀವನದಲ್ಲಿ ಏನೋ ಒಂದು ಪರಿಸ್ಥಿತಿ ಬರುತ್ತೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋಂಥ ನಿರ್ಣಯ ಶಕ್ತಿನ ನೀವು ಉಪಯೋಗಿಸ್ಕೋಬೇಕು. ಯಾರಿಗೋ ಒಂದು ಸಾವಾಗಿರುತ್ತೆ, ಅಲ್ಲಿ ಎದುರಿಸೋ ಶಕ್ತಿ, ಧೈರ್ಯ, ಒಳಗಡೆ ಧೈರ್ಯ ಸಾಹಸ ಇಟ್ಕೋಬೇಕು. 4 ಜನ ಸೇರ್ತೀರಿ, ಒಗ್ಗಟ್ಟು ಶಕ್ತಿ, ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗತ್ತೆ. ಹೌದಾ ಇಲ್ವಾ? ಪರೀಕ್ಷೆ ಬರುತ್ತೆ, ಆವಾಗ ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಂಡಿರೋ ಅಂಥದ್ದನ್ನು ಯೂಸ್ ಮಾಡ್ಕೋಬೇಕು. ಹೀಗೆ ಅಷ್ಟು ಶಕ್ತಿಗಳು ಯಾವ ಸಮಯದಲ್ಲಿ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಅನುಭವ ಮಾಡ್ರಿ. ಅದನ್ನೇ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ, ಪ್ರಯೋಗಿಯಾಗಿ ಅಂತ. ಜಬ್ ಜಿಸ್ಕಾ ಆರ್ಡರ್ ಕರೆ ವಹ ಹಾಜಿರ್ ಹುಜೂರ್ ಕಾ ಸಹಯೋಗಿ ಬನ್ನೇಗಿ, ಲೇಕಿನ್ ಸೇವಾ ಲೇನೆ ವಾಲೆ ಇತನಾ ಚತುರ್ ಸುಜಾನ್ ಚಾಹಿಯೇ. ನೋಡಿ, ನೀವು ಆರ್ಡರ್ ಮಾಡಿದ್ರೆ ಯಾವ ಸಮಯದಲ್ಲಿ ಯಾವ ಶಕ್ತಿಗೆ ನೀವು ಆರ್ಡರ್ ಮಾಡ್ತೀರೋ ಆ ಶಕ್ತಿ ನಿಮ್ಮ ಹತ್ರ ಹಾಜರಾಗುತ್ತೆ ಅಂತ. ಬಂದೇ ಸ್ವಾಮಿ ಅಂತ ಹಾಜರಾಗುತ್ತೆ. ಇವಾಗ ಮಾಲೀಕರು ಇರ್ತಾರೆ, ಆರ್ಡರ್ ಮಾಡಿದ ತಕ್ಷಣ ಎಲ್ಲ ಬರ್ತಾರ ಇಲ್ವಾ? ಕೆಲಸಗಾರರೆಲ್ಲ ಹಾಜರಾಗ್ಬಿಡ್ತಾರಲ್ಲ, ಬಾಯಲ್ಲಿ ಚಿಟಿಕೆ ಹಾಕಿದ ತಕ್ಷಣ ಬಂದುಬಿಡ್ತಾರಲ್ವ. ಹಾಗೆ ನೀವು ಮಾಸ್ಟರ್ ಸರ್ವಶಕ್ತಿವಾನ ಸ್ಥಿತಿಯಲ್ಲಿದ್ದು ನೀವು ಆರ್ಡರ್ ಮಾಡಿದ್ರೆ ನಿಮ್ಗೆ ಯಾವ ಶಕ್ತಿ ಬೇಕೋ ಅದು ಹಾಜರಾಗ್ಬಿಡುತ್ತೆ. ಯಾಕೆ? ಎಲ್ಲ ಪ್ರಕಾರ ಶಕ್ತಿಗಳು ನಿಮಗೆ ಭಗವಂತನಿಂದ ಏನಾಗಿದೆ, ನಿಮಗೆ ವರದಾನದ ರೂಪದಲ್ಲಿ ಸಿಕ್ಕಿದೆ. ಅದನ್ನು ನೀವು ಏನು ಮಾಡ್ಕೋಬೇಕಾಗಿದೆ, ಯೂಸ್ ಮಾಡ್ಕೋಬೇಕಾಗಿದೆ, ಆರ್ಡರ್ ಮಾಡಿ ಅದನ್ನು ಉಪಯೋಗಿಸ್ಕೋಬೇಕಾಗಿದೆ ಅಂತಾರೆ. ಅಂದರೆ ಇಷ್ಟೊಂದು ಸೇವೆ ತೆಗೆದುಕೊಳ್ಳೋಕ್ಕೆ ನೀವು ಚತುರರಾಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಕ್ತಿಗಳನ್ನು ಉಪಯೋಗಿಸೋದಕ್ಕೆ ಚತುರರಾಗಬೇಕು ಅಂತಾರೆ. ಹಿಂಗೆ ಮಾಲೀಕರು ಇರ್ತಾರಲ್ಲ ಮನೆಯಲ್ಲಿ, ಅವರು ಚತುರರು ಇರ್ತಾರಲ್ಲ, ಹಂಗೆ ತನ್ಕಿ ಶಕ್ತಿ ಆತ್ಮಿಕ ಶಕ್ತಿ ಆಧಾರ ಪರ್ ಸದಾ ಅನುಭವ ಕರ್ ಸಕ್ತೆ ಹೋ, ಅರ್ಥಾತ್ ಸದಾ ಸ್ವಸ್ಥ ರಹನೆ ಕಾ ಅನುಭವ ಕರ್ ಸಕ್ತೆ ಹೋ. ತನುವಿನ ಶಕ್ತಿಯನ್ನು ಕೂಡ ಆತ್ಮಿಕ ಶಕ್ತಿಯಿಂದ ಆಧಾರದ ಮೇಲೆ ಸದಾ ನೀವು ಅನುಭವ ಮಾಡ್ಬೋದು, ಅರ್ಥಾತ್ ಆರೋಗ್ಯವಾಗಿರುವಂಥ ಅನುಭವನ ಮಾಡ್ಬೋದು ಅಂತಾರೆ. ಅಂದರೆ ಆರೋಗ್ಯದ ಗುಟ್ಟು ಇವತ್ತು ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಆತ್ಮಿಕ ಶಕ್ತಿಯಿಂದ ಶರೀರದ ಕಾಯಿಲೆಗಳಿಂದನೂ ಕೂಡ ನೀವು ಡಿಟ್ಯಾಚ್ ಆಗ್ಬೋದು. ಕೇವಲ ಮೆಡಿಸಿನ್ನಿಂದ ಇವತ್ತು ಸರಿ ಮಾಡ್ಕೊತಾ ಇದ್ದಾರೆ, ಮುಂದೆ ಮೆಡಿಸಿನ್ಸ್ ಫೇಲ್ಯೂರ್ ಆದಾಗ ಏನು ಮಾಡೋದು? ಇದೇ ಶಕ್ತಿನೇ ಕೆಲಸ. ಅರ್ಥ ಆಯ್ತಾ? ಮೆಡಿಟೇಷನ್ ಮಾಡ್ತಾ ಇರೋದು ಅದೇ ಕಾರಣ. ಅದನ್ನೇ ಬಾಬಾ ಹೇಳ್ತಾ ಇರೋದು, ಸುಸ್ಥಿತಿನ ಸರಿಯಾಗಿ ಇಟ್ಕೊಳ್ಳಿ, ಸ್ವಾಸ್ಥ್ಯ ಸರೋಗ್ಬಿಡುತ್ತೆ.
ಸುಸ್ಥಿತಿ ಅಂದ್ರೇನು? ಆತ್ಮಸ್ಥಿತಿ. ನಾನು ಆರೋಗ್ಯವಾಗಿದ್ದೀನಿ, ಬೆಳಗ್ಗೆ ಎದ್ದು ನನ್ನ ಕಾಲು ಚೆನ್ನಾಗಿದೆ, ನನ್ನ ಕೈ ಚೆನ್ನಾಗಿದೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಹೊಟ್ಟೆ ಚೆನ್ನಾಗಿದೆ, ನನ್ನ ಬ್ರೈನ್ ಚೆನ್ನಾಗಿದೆ, ನನ್ನ ಕಣ್ಣು ಚೆನ್ನಾಗಿದೆ, ನನ್ನ ಕಿವಿ ಚೆನ್ನಾಗಿದೆ, ನನ್ನ ಬಾಯಿ ಚೆನ್ನಾಗಿದೆ, ನನ್ನ ಎಲ್ಲ ಅಂಗಾಂಗಗಳು ಸುಸ್ಥಿತಿಯಲ್ಲಿ ಇದ್ದಾವೆ ಅಂತ ನಿಮಗೆ ನೀವೇ ಹೇಳ್ಕೋಬೇಕು. ಪವರನ್ನು ಬಾಬಾ ಅವರಿಂದ ತೆಗೆದುಕೋಬೇಕು. ಯಾಕೆಂದರೆ ಆ್ಯಸ್ ಯು ಥಿಂಕ್ ಸೋಷಿಯಲ್ ಯು ಬಿಕಮ್. ಅಂದರೆ ಯಾವ ರೀತಿ ನೀವು ಆಲೋಚನೆ ಮಾಡ್ತೀರೋ ಆ ಥರ ನೀವು ಆಗ್ತೀರ. ಆವಾಗ ನಿಮಗೆ ಆರೋಗ್ಯ ಬಂದ್ಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಈ ಅಲೌಕಿಕ ಬ್ರಾಹ್ಮಣ ಜೀವನ ಹೇ ಸದಾ ಸ್ವಸ್ಥ ಜೀವನ. ಈ ಜೀವನ ಏನಿದೆ, ಅಲೌಕಿಕ ಬೀಕೆ ಜೀವನ ಇದು ಆರೋಗ್ಯವಾದಂಥ ಜೀವನ. ವರದಾತ ಸೆ ಸದಾ ಸ್ವಸ್ಥ ಭೌಕ ವರದಾನ್ ಮಿಲಾ ಹುವಾ ಹೇ. ಭಗವಂತ ವರದಾತನಿಂದ, ಯಾರೋ ಸುಪ್ರೀಂ ಸರ್ಜನ್ನಿಂದ ನಿಮ್ಗೇನು ಸಿಕ್ಕಿದೆ? ವರದಾನ ಸಿಕ್ಕಿದೆ, ಸದಾ ಆರೋಗ್ಯವಾಗಿರಿ ಅಂತ. तो बाप दादा देखते हैं प्राप्त हुए वरदानों को कोई बच्चे समय पर कार्य में लगाकर लाभ नहीं ले सकते हैं। वाल चाहे तो शक्तियाँ अर्थात भी सेवादारियाँ अपनी शक्ति शीतलता का विशाल बुद्धि द्वारा सेवा नहीं ले पाते हैं। मास्टर सर्वशक्तिवान यह स्थिति कोई कम नहीं है. ನೋಡಿ, ಬಾಪ್ ದಾದಾ ಇದನ್ನೇ ಹೇಳ್ತಾ ಇದ್ದಾರೆ. ಏನಂತ? ಇದನ್ನೇ ನೋಡ್ತಾ ಇದ್ದಾರೆ. ಪ್ರಾಪ್ತಿಯಾಗಿರ್ತಕ್ಕಂಥ ವರದಾನವನ್ನು ಕೆಲವು ಮಕ್ಕಳು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಲಾಭ ಪಡೆಯೋದಿಲ್ಲ. ಅಥವಾ ಶಕ್ತಿಗಳು ಅಂದರೆ ಸೇವಾದಾರಿಗಳು ತಮ್ಮ ಶಕ್ತಿ ವಿಶಾಲತೆ ಮತ್ತು ವಿಶಾಲ ಬುದ್ಧಿಯಿಂದ ಸೇವೆಯಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕಾರಣ ಏನು? ಅದಕ್ಕೂ ಹೇಳ್ತಾ ಇದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಯಹ ಸ್ಥಿತಿ ಕೊಯ್ ಕಮ್ ನಹಿ ಹೈ. ಅಂದರೆ ಈ ಸ್ಥಿತಿಯಲ್ಲಿ ಇರಬೇಕು. ನಾನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಅನ್ನೋ ಸ್ಥಿತಿಯಲ್ಲಿ ಇರಬೇಕು. ಇದು ಕಮ್ಮಿ ಸ್ಥಿತಿಯಲ್ಲ, ಶ್ರೇಷ್ಠ ಸ್ಥಿತಿ ಬಿ ಹೈ. ಇದು ಶ್ರೇಷ್ಠ ಸ್ಥಿತಿಯಾಗಿದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ, ಅವಾಗೆಲ್ಲ ಆಗುತ್ತೆ ಅಂತ. ಸಾಥ್ ಡೈರೆಕ್ಟ್ ಪರಮಾತ್ಮ ದ್ವಾರ ಪರಮ ಟೈಟಲ್ ಬಿ ಹೈ. ಇದು ಡೈರೆಕ್ಟ್ ಪರಮಾತ್ಮನಿಂದ ಸಿಕ್ಕಿರೋಂಥ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಟೈಟಲ್ ಕೂಡ ಆಗಿದೆ. ಟೈಟಲ್ ಕಾ ನಶಾ ಕಿತ್ನಾ ರಕ್ತೆ ಹೇ. ಟೈಟಲ್ನ ನಶೆ ನೀವು ಎಷ್ಟು ಇಟ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಟೈಟಲ್ ಕಿತನೆ ಕಾರ್ಯ ಸಫಲ್ ಕರಾ ದೇತಾ ಹೈ. ಈ ಟೈಟಲ್ ಎಷ್ಟೊಂದು ಕಾರ್ಯವನ್ನು ಏನು ಮಾಡುತ್ತೆ? ಸಫಲ ಮಾಡಿಸುತ್ತೆ. तो यह परमात्मा टाइटल है, इसमें कितनी खुशी और शक्तियाँ भरी हुई. परमात्मनिंद सिक्किरो टाइटल, ಇದರಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಖುಷಿ ಇದೆ ಅಂತಾರೆ. अगर इसी एक टाइटल की स्थिति रूपी सीट पर सेट रहो तो वह सर्वशक्तिಯ सेवा के लिए सदा हाजिर अनुभव होंगे. ನೀವು ಈ ಟೈಟಲನ್ನು ಯಾವಾಗಲೂ ನೀವು ಧಾರಣೆ ಮಾಡಿ ಆ ಸ್ಥಿತಿನಲ್ಲಿ ನೀವು ಕೂತ್ಕೊಂಡಾಗ ಎಲ್ಲ ಪ್ರಕಾರದ ಒಂದು ಶಕ್ತಿಗಳು ನಿಮಗೆ ಸೇವೆಗೆ ಹಾಜರಾಗಿರೋವಂಥ ಅನುಭವ ಮಾಡ್ತೀರ. ನೀವು ಯಾವ ಶಕ್ತಿಗೆ ಆರ್ಡರ್ ಮಾಡ್ತೀರೋ ಆ ಶಕ್ತಿ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಇವಾಗ ನನ್ನಲ್ಲಿ ಪೇಷನ್ಸ್ ಇಲ್ಲ ಅಂತ ಹೇಳಂಗೆ ಇಲ್ಲ, ನನ್ನಲ್ಲಿ ಇವಾಗ ಗುರುತಿಸೋ ಶಕ್ತಿ ಇಲ್ಲ ಅಂತ ಹೇಳಂಗೆ ಇಲ್ಲ, ನನ್ನಲ್ಲಿ ಇವಾಗ ನಿರ್ಣಯಿಸೋ ಶಕ್ತಿ ಇಲ್ಲ ಅಂತ ಹೇಳಂಗೆ ಇಲ್ಲ, ನನ್ನಲ್ಲಿ ಧೈರ್ಯ ಇಲ್ಲ ಅಂತ ಹೇಳಂಗೆ ಇಲ್ಲ. ಯಾಕೆಂದರೆ ಬಾಬಾ ಅವರಿಂದ ಏನು ವರದಾನ ಸಿಕ್ತೋ? ಮಾಸ್ಟರ್ ಆಲ್ಮೈಟಿ ಅಥಾರಿಟಿ. ನೆನ್ನೆ ಕ್ಲಾಸ್ ಇನ್ನೊಂದು ಸ್ವಲ್ಪ ಹೈಯರ್ ಆಗಿ ಬಾಬಾ ತೊಗೊಂಡು ಹೋಗ್ತಾ ಇದ್ದಾರೆ. ನೆನ್ನೆ ಅಲ್ಲಿ ಕೇಳಿದ್ರಲ್ಲ ನಿಮ್ಮ ಪ್ರವಚನದಲ್ಲಿ, ಹಾಗೆ. ತೋ ವರದಾನ್ ಕೋ ಬಿ ವರ್ಷಾ ಕಾ ಕಾರ್ಯ ಮೇಲೆ ಲಗಾವ್. ಆ ವರದಾನಗಳನ್ನು ಕೂಡ ಆಸ್ತಿ ರೂಪದಲ್ಲಿ ತೊಡಗಿಸ್ಕೊಳ್ಳಿ ಅಂತಾರೆ. तो अगर मास्टर सर्वशक्तिवान के समान में स्थित नहीं होते तो शक्तियों का आर्डर में चलाने के बजाय बार बार बाबा से अर्जी डालते रहते हैं, यह शक्ति दो, हमारा कार्य करा दो, यह हो जाए, ऐसा हो जाए. तो अर्जी डालने वाले कभी भी सदा राजी नहीं रह सकते हैं. ನೋಡಿ, ಯಾವಾಗ ಸೀಟ್ ಮೇಲೆ ಕೂತ್ಕೊಂಡು ಶಕ್ತಿಗಳಿಗೆ ಆರ್ಡರ್ ಮಾಡೋದಿಲ್ಲ, ಅವಾಗ ಅದು ನಿಮ್ಮ ಹತ್ರ ಹಾಜರಾಗಿದೆ ಅಂತ ಅನುಭವ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯಲ್ಲಿ ಸೀಟ್ನಲ್ಲಿ ಸೆಟ್ಟಾಗಿ ನೀವು ಆರ್ಡರ್ ಮಾಡಿದ್ರೆ ಎಲ್ಲ ಕೆಲಸ ಮಾಡ್ತವೆ. ನೀವು ಆ ಸೀಟಲ್ಲಿ ಕೂತ್ಕೊಂಡಿಲ್ಲ ಅಂದರೆ ಯಾವುದು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆ ಒಂದು ವರದಾನವನ್ನು ನೀವು ಆಸ್ತಿ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ. ಆವಾಗ ಅವು ಎಲ್ಲ ಏನು ಮಾಡ್ತವೆ? ನಿಮ್ಮ ಆರ್ಡರ್ಗೋಸ್ಕರ ಕಾಯ್ತವೆ. ನೀವು ಹೇಳಿದ ತಕ್ಷಣ ಅವು ಕೆಲಸ ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಆರ್ಡರ್ ಮಾಡ್ತೀರೋ ಅದು ಕೇಳ್ತವೆ ಶಕ್ತಿಗಳು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಮಾಸ್ಟರ್ ಸರ್ವಶಕ್ತಿವಾನನ್ನಂಥ ಸಮಾನದಲ್ಲಿ ನೀವು ಸ್ಥಿತರಾಗಿಲ್ಲ ಅಂದರೆ ಶಕ್ತಿಗಳು ಆರ್ಡರ್ನ ಅಂತೆ ನೀವು ನಡೆಸೋಕ್ಕೆ ಬದಲಾಗಿ ಬಾರಿ ಇದೇ ಅರ್ಜಿ ಹಾಕ್ತೀರಾ. ಬಾಬಾ ಈ ಕಾರ್ಯ ನಮಗೆ ಮಾಡಿಸ್ಕೊಡು, ಈ ಶಕ್ತಿ ಕೊಡು, ಹಿಂಗಾದರೆ ಒಳ್ಳೆಯದು, ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ. ಅರ್ಜಿ ಹಾಕುವಂಥವ್ರು ರಾಜ್ಯ ಆಗಿರೋಕ್ಕಾಗೋದಿಲ್ಲ ಅಂತ. ಅರ್ಜಿ ಹಾಕ್ಬಿಟ್ಟಿರ್ತಾರೆ, ಕೆಲಸ ಆಗಿರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಿರ್ತಾರೆ? ಆಫೀಸ್ಗೆ ಅಲಿತಾ ಇರ್ತಾರಲ್ಲ, ಹೌದಾ ಇಲ್ವಾ? ಆರ್ಡರ್ನಲ್ಲಿರೋವಂಥವ್ರು, ಅಧಿಕಾರದಲ್ಲಿರೋ ರೆಕಮೆಂಡೇಶನ್ ಟಕ್ ಅಂತ ಕೆಲಸ ಮಾಡಿಸ್ಕೊಂಡು ಬರ್ತಾರೆ.
ಅದು ಬಾಬಾ ಹೇಳ್ತಾ ಇರೋದು. ನಿಮ್ಮ ಒಂದು ಸ್ಥಿತಿನಲ್ಲಿ ನೀವು ಸೆಟ್ ಆಗಿ ಆಟೋಮೆಟಿಕ್ ಆಗಿ ಎಲ್ಲ ನಿಮ್ಮದು ಕಾರ್ಯ ಆಗ್ತಾ ಹೋಗುತ್ತೆ. एक बात पूरी होगी दूसरा शुरू हो जाएंगे, इसलिए मालिक बन, योगयुक्त बन, युक्त सेवा और सेवादारी से ले सदा स्वस्थिति में स्वस्थ की अनुभव करेंगे. इसको कहते हैं तन की शक्ति की प्राप्ति. ನೋಡಿ, ಬಾಬಾ ಹೇಳ್ತಿದ್ದಾರೆ, ಮಾಲೀಕರಾಗಿ, ಯೋಗಯುಕ್ತರಾಗಿ, ಯುಕ್ತಿಯುಕ್ತರಾಗಿ ಸೇವಾದಾರಿಗಳಿಂದ ಸೇವೆಗಳನ್ನು ತೆಗೆದುಕೊಳ್ಳಿ, ಆರೋಗ್ಯವಾಗಿರಿ, ಸ್ವತಃ ಈ ಅನುಭವನ ಮಾಡ್ತಾ ಇರಿ. ಇದಕ್ಕೆ ಹೇಳ್ತಾರೆ ತನುವಿನ ಶಕ್ತಿ. ಇಷ್ಟೊತ್ತು ಹೇಳಿದ್ದು ತನುವಿನ ಶಕ್ತಿಯ ಬಗ್ಗೆ. ಈಗ ಹೇಳ್ತಾರೆ ಮನಸ್ಸಿನ ಶಕ್ತಿ, ಸಂಕಲ್ಪ ಶಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಮಾತಾಡೋಣ, ಮುರಳಿ ಮುಗಿಲೆ. ಈಗ ನೋಡಿ, ಮನಸ್ಸಿನ ಶಕ್ತಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪ ಶಕ್ತಿ. ಮನಸ್ಸಿನ ಶಕ್ತಿ ಅಂದ್ರೇನೋ ಶ್ರೇಷ್ಠ ಸಂಕಲ್ಪ ಶಕ್ತಿ, ಪಾಸಿಟಿವ್ ಥಿಂಕಿಂಗ್ ಪವರ್ ಅಂತ ಹೇಳ್ತಾ ಇದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಕೆ ಹರ್ ಸಂಕಲ್ಪ ಮೇ ಇತನಿ ಶಕ್ತಿ ಹೈ ಜಿಸ್ ಸಮಯ ಜೋ ಚಾಹೆ ವೋ ಕರ್ ಸಕ್ತೆ ಹೈ. ನೋಡಿ, ಮಾಸ್ಟರ್ ಸರ್ವಶಕ್ತಿವಂತರಲ್ಲಿ ಇಷ್ಟೊಂದು ಸಂಕಲ್ಪ ಶಕ್ತಿ ಇದೆ. ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ನೀವೇನು ಮಾಡ್ಬೋದು, ಅವರು ಕೊ ಕರಾ ಸಕ್ತೆ. ನೀವು ಬೇರೆಯವ್ರಿಗೂ ಕೂಡ ನೀವು ಅನುಭವನ ಮಾಡಿಸ್ಬೋದು. ಕ್ಯೋಂಕಿ ಉನ್ಕೆ ಸಂಕಲ್ಪ ಸದಾ ಶುಭ और ಶ್ರೇಷ್ಠ और ಶಕ್ತಿಶಾಲಿ ಹೋಂಗೆ. ನೋಡಿ, ಅವ್ರ ಸಂಕಲ್ಪ ಹೆಂಗಿರುತ್ತೆ, ಸದಾ ಶುಭ ಇರುತ್ತೆ ಮತ್ತು ಶಕ್ತಿಶಾಲಿ ಇರುತ್ತೆ ಅಂತ ಹೇಳಿದ್ದಾರೆ. ತೋ ಜಹಾ ಶುಭ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ, ಪವಿತ್ರ ಸಂಕಲ್ಪ ಶ್ರೇಷ್ಠ ಇರುತ್ತೆ, ಕಲ್ಯಾಣಕಾರಿಯಾಗಿರುತ್ತೆ. ತೋ ಜಹಾ ಶ್ರೇಷ್ಠ ಕಲ್ಯಾಣ ಕಾ ಸಂಕಲ್ಪ है वह ಸಿದ್ಧಿ ಜರೂರ್ ಹೋತಾ है. ಎಲ್ಲಿ ಶ್ರೇಷ್ಠ ಸಂಕಲ್ಪ ಇದೆ ಅಲ್ಲಿ ಸಿದ್ಧಿ ಅವಶ್ಯಕವಾಗಿ ಆಗುತ್ತೆ ಅಂತಿದ್ದಾರೆ. तो जहाँ श्रेष्ठ कल्याण का संकल्प है वह सिद्धि जरूर होता है. मास्टर सर्वशक्तिवान होने के कारण मन की मालिक को धोखा नहीं दे सकते. ನೀವು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಅನ್ನೋ ಸ್ಥಿತಿನಲ್ಲಿದ್ದಾಗ ನಿಮಗೆ ಮನಸ್ಸು ನಿಮ್ಗೆ ಮೋಸ ಮಾಡೋದಿಲ್ಲ ಅಂತ. ನೀವು ಮಾಲೀಕನಾಗಿರ್ತೀರಲ್ವ, ನಿಮ್ಮ ಮನಸ್ಸು ನೀವು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೋಸ ಮಾಡೋದಿಲ್ಲ. ದುಃಖ ನಹಿ ಅನುಭವ ಕರಾ ಸಕ್ತೆ ಹೇ. ಮನಸ್ಸಿಗೆ ದುಃಖದ ಫೀಲಿಂಗು ಕೂಡ ನಿಮಗೆ ಆಗೋದಿಲ್ಲ. ಮನ್ ಏಕಾಗ್ರ ಅರ್ಥಾತ್ ಏಕ ಠಿಕಾಣೆ ಪರ ಸ್ಥಿತ रहता है. ಮನಸ್ಸು ಒಂದು ಸ್ಥಿತಿಯಲ್ಲಿ ಏಕಾಗ್ರವಾಗಿ ಸ್ಥಿರವಾಗಿರುತ್ತೆ. ಭಟಕ್ನಾ ನಹಿ ಹೈ, ಅಲ್ದಾಡೋದಿಲ್ಲ ಮನಸ್ಸು ಸ್ಥಿರ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಜಹಾ ಚಾಹೆ ಜಬ್ ಚಾಹೆ ಮನ್ ಕೋ ವಹಾ ಸ್ಥಿತ ಕರ್ ಸಕ್ತಿ. ಎಲ್ಲಿ ಬೇಕೋ ಹೇಗೆ ಬೇಕೋ ಅಲ್ಲಿ ನೀವು ಮನಸ್ಸನ್ನು ಏನು ಮಾಡ್ಬೋದು, ಸ್ಥಿರ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಕ್ಯೋಂಕಿ ಆ ಸೇವಾದಾರಿ ದಾಸ್ ಬನ್ ಜಾತಾ ಹೈ. ಯಾಕೆಂದರೆ ಆ ಸೇವಾದಾರಿ ಏನಾಗ್ಬಿಡುತ್ತೆ, ನಿಮಗೆ ದಾಸ ಆಗೋಗ್ಬಿಡುತ್ತೆ. ಯಹ ಮನ್ ಕಿ ಶಕ್ತಿ ಜೋ ಅಲೌಕಿಕ ಜೀವನ ಮೇ ವರ್ಷಾ ಕಾ ವರದಾನ್ ಪ್ರಾಪ್ತಿ. ಈ ಮನಸ್ಸಿನ ಒಂದು ಶಕ್ತಿ ಅನ್ನೋದು ಅಲೌಕಿಕ ಜೀವನದಲ್ಲಿ ಆಸ್ತಿ ರೂಪದಲ್ಲಿ, ವರದಾನ ರೂಪದಲ್ಲಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇಸಿ ಪ್ರಕಾರ ತೀಸರಾ ಧನ್ ಕಿ ಶಕ್ತಿ. ಇದೇ ಥರ ಮೂರನೇದು ಯಾವುದೋ ಧನದ ಶಕ್ತಿ. ಜ್ಞಾನ ಧನ್ ಕಿ ಶಕ್ತಿ, ಜ್ಞಾನ ಧನದ ಶಕ್ತಿ. ಜ್ಞಾನ ಧನ ಸ್ಥೂಲ ಧನ ಕಿ ಪ್ರಾಪ್ತಿ ಸ್ವತಃ ಕರಾತ. ಎಲ್ಲಿ ಜ್ಞಾನಧನ ಇರುತ್ತೆ ಅಲ್ಲಿ ಸ್ಥೂಲಧನ ಆಟೋಮೆಟಿಕ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಡಾಕ್ಟ್ರು ಓದಿರ್ತಾರೆ, ಬೇಕಾದಷ್ಟು ಮೆಡಿಸಿನ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಯಾವ ಕಾಯಿಲೆಗೆ ಯಾವ ಥರ ಮೆಡಿಸಿನ್ ಕೊಡಬೇಕು ಅಂತ. ಯಾರಿಗೂ ತುಂಬ ವರ್ಷಗಳಿಂದ ಸಾಫರ್ ಮಾಡ್ತಾ ಇರ್ತಾರೆ. ಅವ್ರು ಕೇಳಿದಷ್ಟು ಹಣ ಕೊಡ್ತಾರಾ ಇಲ್ವಾ? ಟ್ರೀಟ್ಮೆಂಟ್ ಮಾಡಿಕೊಟ್ಟ ತಕ್ಷಣ ದುಡ್ಡು ಎಲ್ಲಿಂದ ಬಂತು? ವಿದ್ಯೆ, ಆ ಬುದ್ಧಿ, ಆ ತಿಳುವಳಿಕೆ. ಹಂಗೆ ಇಲ್ಲಿ ಕೂಡ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಹತ್ರ ಜ್ಞಾನಧನ ಇದೆ ಅಂದರೆ ಸ್ಥೂಲಧನದ ಕೊರತೆ ಇಲ್ಲವೇ ಇಲ್ಲ, ಆಟೋಮೆಟಿಕ್ ಆಗಿ ಅದು ದಾಸಿ ಆಗ್ತಾ ಇರತ್ತೆ. ಪ್ರಕೃತಿ ಕೂಡ ನಿಮಗೆ ದಾಸಿ ಆಗ್ಬಿಡುತ್ತೆ ಅಂತಾರೆ. ಜ್ಞಾನಧನನೂ ಇರುತ್ತೆ, ಅಲ್ಲಿ ಸ್ಥೂಲಧನನೂ ಬರುತ್ತೆ, ಅಲ್ಲಿ ಎಲ್ಲವೂ ಆಗುತ್ತೆ. ಸ್ಥೂಲಧನ ಪ್ರಕೃತಿ ಕಾ ಸಾಧನಕ್ಕೆ ಲಿಯೇ ಹೇ. ಸ್ಥೂಲಧನನೂ ಕೂಡ ಪ್ರಕೃತಿಯ ಒಂದು ಸಾಧನಕ್ಕೋಸ್ಕರ. ज्ञान धन से प्रकृति के सर्व साधन स्वतः प्राप्त होते, इसलिए ज्ञान धन सब धन का राजा है. ಜ್ಞಾನಧನ ಅನ್ನೋದು ಎಲ್ಲ ಧನ ಸಂಪತ್ತಿಗಳಿಗೆ ಏನಾಗಿದೆ? ರಾಜ ಆಗಿದೆ. ದುಡ್ಡೇ ದೊಡ್ಡಪ್ಪ ಅಂದರೆ ವಿದ್ಯೆ ಅದರಪ್ಪ ಅಂತ ಬಾಬಾ ಹೇಳ್ತಾ ಇರೋದು ಇವತ್ತು. ಲೌಕಿಕದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾರೆ, ಆದರೆ ಸರಸ್ವತಿ ದೇವಿ ದೊಡ್ಡವರು ಅಂತ ಇವತ್ತು ತಂದೆ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಹಂಗೆ ಜಹ ರಾಜ ಹೇ ವಹ ಸರ್ವ ಪದಾರ್ಥ ಸ್ವತಃ ಹಿ ಪ್ರಾಪ್ತ ಹೋತೆ. ಎಲ್ಲಿ ರಾಜ ಇರ್ತಾನೆ ಅಲ್ಲಿ ಎಲ್ಲ ಪ್ರಕಾರದ ಪದಾರ್ಥಗಳು ಆಟೋಮೆಟಿಕ್ ಆಗಿ ಬಂದ್ಬಿಡ್ತವೆ ಅಂತ. मेहनत नहीं करनी पड़ती है. अगर कोई भी लौकिक पदार्थ प्राप्त करने में मेहनत करनी पड़ती है, इसका कारण ज्ञान धन की कमी है. ಪರಿಶ್ರಮ ಪಡುವಂಥ ಅವಶ್ಯಕತೆ ಇರೋದಿಲ್ಲ, ಇದಕ್ಕೆ ಕಾರಣ ಜ್ಞಾನಧನದ ಕೊರತೆ ಅಂತಾರೆ. ಪರಿಶ್ರಮ ಪಡ್ತಾ ಇದ್ದಾರೆ ಅಂದರೆ ಜ್ಞಾನಧನದ ಕೊರತೆ ಇದೆ ಅಂತಾರೆ. तो वास्तव में ज्ञान धन पद्मा पद्म पति बनाने वाला है. ಜ್ಞಾನಧನ ಅನ್ನೋದು ಪದ್ಮಾ ಪದ್ಮ ಪತಿಗಳನ್ನಾಗೆ ಮಾಡೋ ಅಂಥದ್ದಾಗಿದೆ. ಪರಮಾರ್ಥ ವ್ಯವಹಾರ ಕೋ ಸ್ವತಃ ಸಿದ್ಧ ಕರಾತಾ है.
ಪರಮಾರ್ಥ ಅನ್ನೋದು ವ್ಯವಹಾರವನ್ನು ಆಟೋಮೆಟಿಕ್ಕಾಗಿ ಸಿದ್ಧ ಮಾಡಿಸುತ್ತೆ. ತೋ ಪರಮಾತ್ಮ ಧನ್ ವಾಲೆ ಪರಮಾರ್ಥ ಬನ್ ಜಾತೆ ಹೇ. ಪರಮಾತ್ಮನ ಧನ ತುಂಬಿಕೊಂಡಿರೋರು ಪರಮಾರ್ಥಿಗಳು, ಸೇವಾದಾರಿಗಳು ಆಗಿರ್ತಾರೆ. ತೋ ಸಂಕಲ್ಪ ಕರ್ನೆ ಕಿ ಭೀ ಅವಶ್ಯಕತಾ ನಹಿ. ನನಗಿದು ಬೇಕು ಅದು ಬೇಕು ಅಂತ ಸಂಕಲ್ಪ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತಿದ್ದಾರೆ. ಸ್ವತಃ ಈ ಸರ್ವಶಕ್ತಿಯ ಅವಶ್ಯಕತೆಯೇ ಪೂರ್ಣ ಹೋತಿ रहती. ಆಟೋಮೆಟಿಕ್ಕಾಗಿ ಎಲ್ಲ ಪ್ರಕಾರದ್ದು ಅವಶ್ಯಕತೆಗಳು ಪೂರ್ಣ ಆಗ್ತಾ ಇರುತ್ತೆ. ಧನ್ ಕಿ ಇತನಿ ಶಕ್ತಿ ಹೇ ಜೋ ಅನೇಕ ಜನ್ಮ ಯ ಜ್ಞಾನ ಧನ್ ರಾಜಾओं का भी ರಾಜ ಬನಾ ದೇತ. ಧನದ ಶಕ್ತಿ ಇಷ್ಟೊಂದು ಜೋರಿದೆ, ಅನೇಕ ಜನ್ಮಗಳಿಗೋಸ್ಕರ ಏನು ಮಾಡುತ್ತೆ, ನಿಮಗೆ ಜ್ಞಾನಧನಗೆ ರಾಜರಿಗಿಂತಲೂ ರಾಜರನ್ನಾಗಿ ಮಾಡುತ್ತೆ. ಧನ್ ಕಿ ಭೀ ಶಕ್ತಿ ಸಹಜ ಪ್ರಾಪ್ತ ಹೋ ಜಾತ. ಧನದ ಶಕ್ತಿ ಕೂಡ ಆಟೋಮೆಟಿಕ್ಕಾಗಿ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ. ಇಸ್ಲಿಯೇ ಇಸಿ ಪ್ರಕಾರ ಸಂಬಂಧ ಕಿ ಭೀ ಶಕ್ತಿ, ಇದೇ ಥರ ಸಂಬಂಧಗಳ ಶಕ್ತಿ ಹೇಳ್ತಾ ಇದ್ದಾರೆ. ಸಂಬಂಧ ಕಿ ಶಕ್ತಿ ಕೋ ಭೀ ಪ್ರಾಪ್ತಿ शुभ इच्छा इसलिए होता है क्योंकि संबंध में स्नेह और सहयोग की प्राप्ति होती है. ಸಂಬಂಧದಲ್ಲಿ ಕೂಡ ಇಚ್ಛೆ ಯಾಕೆ ಇಟ್ಕೊಳ್ತಾರೆ, ಶುಭ ಇಚ್ಛೆ ಏನು ಇಟ್ಕೊಂಡಿರ್ತಾರೆ ಅಂದರೆ, ಯಾಕೆಂದರೆ ಸಂಬಂಧದಿಂದ ಸ್ನೇಹ ಸಹಯೋಗ ಅನ್ನೋದು ಪ್ರಾಪ್ತಿ ಆಗುತ್ತಲ್ಲ. ಇಸ್ ಅಲೌಕಿಕ ಜೀವನ ಮೇ ಸಂಬಂಧ ಕಿ ಶಕ್ತಿ ಡಬಲ್ ರೂಪ ಮೇ ಪ್ರಾಪ್ತ ಹೋತ. ಈ ಅಲೌಕಿಕ ಜೀವನದಲ್ಲಿ ಸಂಬಂಧಗಳು ಕೂಡ ಅಲೌಕಿಕ ರೂಪದಲ್ಲಿ ಡಬಲ್ ಪ್ರಾಪ್ತಿ ಆಗುತ್ತೆ. बाबा द्वारा एक है, बाबा द्वारा सर्व संबंध, दूसरा है दैवी परिवार द्वारा संबंध. तो डबल संबंध हो गया ना. ಒಂದಾಗಿದೆ ತಂದೆಯಿಂದ ಸರ್ವ ಸಂಬಂಧಗಳು, ಎರಡನೇದು ದೈವಿ ಪರಿವಾರದಿಂದ ಸಂಬಂಧಗಳು, ಡಬಲ್ ಸಂಬಂಧ ಆಗೋಯ್ತಲ್ವಾ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಪರಮಾತ್ಮನ ಸಂಬಂಧ, ಇನ್ನೊಂದು ಇಷ್ಟೊಂದು ದೊಡ್ಡ ಪರಿವಾರ ಸಿಕ್ಕಿದೆಯಲ್ಲ ಇದ್ರದ್ದು ಸಂಬಂಧ, डबल संबंध आगोयतला. तो बाबा से भी और आपस में भी जो संबंध द्वारा सर्व निस्वार्थ स्नेह, अविनाशी स्नेह का अविनाशी सहयोग सदा ही प्राप्त होता रहता है. ನೋಡಿ, ಇಲ್ಲಿ ತಂದೆಯಿಂದ ಸರ್ವ ಸಂಬಂಧಗಳಿಂದ, ನಿಸ್ವಾರ್ಥ ಸ್ನೇಹದಿಂದ, ಅವಿನಾಶಿ ಸ್ನೇಹದಿಂದ ಅವಿನಾಶಿ ಸಹಯೋಗ ಸದಾ ಪ್ರಾಪ್ತಿ ಆಗ್ತಾ ಇರುತ್ತೆ. ತೋ ಸಂಬಂಧ ಕಿ ಭೀ ಶಕ್ತಿ ಹೇನಾ, ಸಂಬಂಧದ್ದು ಒಂದು ರೀತಿಯಲ್ಲಿ ಪವರ್ ಅಲ್ವಾ ಅಂತ ಹೇಳ್ತಿದ್ದಾರೆ. ವೈಸೆ ಭೀ ಬಾಬಾ ಬಚ್ಚೆ ಕೋ ಭೀ ಚಾಹತಾ ಹೈ, ಕ್ಯೂ ಚಾಹತಾ ಹೈ ಅಥವಾ ಬಚ್ಚಾ ಬಾಪ್ ಕೋ ಕ್ಯೂ ಚಾಹತಾ ಹೈ, ಸಹಯೋಗ ಕೆ ಲಿಯೆ. ತಂದೆ ಮಕ್ಕಳನ್ನು ಯಾಕೆ ಇಷ್ಟಪಡ್ತಾರೆ, ಮಕ್ಕಳು ತಂದೆಯನ್ನು ಯಾಕೆ ಇಷ್ಟಪಡ್ತಾರೆ, ಸಹಯೋಗಕ್ಕೋಸ್ಕರ, सहयोग सिगली नोकोस्करा. तो इस अलौकिक जीवन में चारों शक्तियाँ प्राप्त वरदान के रूप में प्राप्ति हैं, वर्षा के रूप में प्राप्त. ಈ ಬಾಬಾ ಹೇಳ್ತಿದ್ದಾರೆ, ಅಲೌಕಿಕ ಜೀವನದಲ್ಲಿ 4 ಶಕ್ತಿಗಳು ಕೂಡ ಪ್ರಾಪ್ತಿಯಾಗಿದೆ ವರದಾನ ರೂಪದಲ್ಲಿ, ಆಸ್ತಿ ರೂಪದಲ್ಲಿ. जहाँ चारों प्रकार की शक्तियाँ प्राप्ति हैं, उसकी हर समय स्थिति कैसे होंगे. ಎಲ್ಲಿ 4 ಪ್ರಕಾರದ ಶಕ್ತಿಗಳು ಪ್ರಾಪ್ತಿಯಾಗಿರುತ್ತೆ, ಇದರದ್ದು ಬಾಬಾ ಹೇಳ್ತಿದ್ದಾರೆ ಪ್ರತಿಯೊಂದು ಶಕ್ತಿ ಸ್ಥಿತಿ ಹೇಗಿರುತ್ತೆ, ಸದಾ ಮಾಸ್ಟರ್ सर्वशक्तिवान, इसी स्थिति की सीट पर सदा स्थित रहो. इसी को ही दूसरा शब्दों में स्व के राजा के सहयोगी कहा जाता है. ಇದೇ ರೀತಿಯಲ್ಲಿ ನಿಮ್ಮ ಸ್ಥಿತಿಯಲ್ಲಿ ನೀವು ಸ್ಥಿತರಾಗಿದ್ದಾಗ ಬಾಬಾ ಹೇಳ್ತಾರೆ ರಾಜ ಅಥವಾ ರಾಜಯೋಗಿ ಅಂತ ಇವರಿಗೆ ಹೇಳಲಾಗುತ್ತೆ. ರಾಜ ಅವಂಕ ಭಂಡಾರ ಸದಾ ಭರ್ಪೂರ್ ರಹತೆ. ರಾಜರ ಭಂಡಾರ ಯಾವಾಗಲೂ ಏನಾಗಿರುತ್ತೆ, ತುಂಬಿರುತ್ತೆ. ಜೋ ರಾಜಯೋಗಿ ಅರ್ಥಾತ್ ಸದಾ ಶಕ್ತಿಯಂಕ ಭಂಡಾರ ಭರ್ಪೂರ್ ರಹತೆ ಸಮझ. ರಾಜಯೋಗಿಗಳು ಅಂದರೆ ಅರ್ಥ ಏನೋ, ಅವ್ರ ಹತ್ರ ಎಲ್ಲ ಪ್ರಕಾರದ ಶಕ್ತಿಗಳು ಭಂಡಾರ ಭರ್ಪೂರ್ ಆಗಿರುತ್ತೆ. ಇಸ್ಕೋ ಕಹಾ ಜಾತ ಹೈ ಶ್ರೇಷ್ಠ ಬ್ರಾಹ್ಮಣ ಅಲೌಕಿಕ ಜೀವನ. ಇಂತಹವ್ರಿಗೆ ಹೇಳ್ತಾರೆ ಶ್ರೇಷ್ಠರು ಬ್ರಾಹ್ಮಣರು ಮತ್ತು ಅಲೌಕಿಕ ಜೀವನದವರು. ಸದಾ ಮಾಲಿಕ್ ಬಂದು ಸರ್ವಶಕ್ತಿಯೋಂ ಕೋ ಕಾರ್ಯ ಮೇ ಲಗಾವ್. ಸದಾ ಮಾಲೀಕರಾಗಿ ಎಲ್ಲ ಪ್ರಕಾರ ಶಕ್ತಿಗಳನ್ನು ಏನು ಮಾಡ್ರಿ, ಜೀವನದಲ್ಲಿ ಕಾರ್ಯದಲ್ಲಿ ತೊಡಗಿಸಿ. ಯಥಾಶಕ್ತಿಗೆ ಬಜಾಯ್ ಸದಾ ಶಕ್ತಿಶಾಲಿ ಬನು. ಯಥಾಶಕ್ತಿ ಅಂತ ಹೇಳ್ಕೊಳಕ್ ಬದಲಾಗಿ ಸದಾ ಶಕ್ತಿಶಾಲಿಯಾಗಿ. ಅರ್ಜಿ ಕರ್ನೆ ವಾಲೆ ನಹೇ ಸದಾ ರಾಜಿ ರಹನೆ ವಾಲೆ ಬನು. ಅರ್ಜಿ ಹಾಕೋರಲ್ಲ, ಯಾವಾಗಲೂ ರಾಜ್ಯ ಆಗಿರೋ ಅಂಥವ್ರು ಹಾಗೆ. मधुबन आने का चांस सभी को मिल रहा है. इस प्राप्ति हुई ಭಾಗ್ಯ को ಸದಾ ಸಾಥ್ ರಖೋ. ಮಧುಬನಕ್ಕೆ ಬರುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ. ಈ ಒಂದು ಎಲ್ಲ ಪ್ರಕಾರದ ಚಾನ್ಸ್ಗಳನ್ನು ನೀವು ತೆಗೆದುಕೊಂಡು ಪ್ರಾಪ್ತಿಯಾಗಿರುವಂಥ ಭಾಗ್ಯವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಭಾಗ್ಯ ವಿಧಾತಕೋ ಸಾಥ್ ರಖನ ಅರ್ಥಾತ್ ಭಾಗ್ಯಕ್ಕೋ ಸಾಥ್ ರಖ. ಭಾಗ್ಯ ವಿಧಾತನನ್ನು ಜೊತೆಯಲ್ಲಿ ಇಟ್ಕೊಳ್ಳೋದು ಅಂದರೆ ಅರ್ಥ ಏನು, ಭಾಗ್ಯವನ್ನು ಜೊತೆಯಲ್ಲಿ ಇಟ್ಕೊಳ್ಳೋದು. ಅಲಗ್ ಅಲಗ್ ಸ್ಥಾನ್ ಕಿ 3 ನದಿಯ ಆಕರ್ ಇಕ್ಕಟ್ಟ ಹುಯಿ, ಇಸ್ಕೋ ತ್ರಿವೇಣಿ ಸಂಗಮ್ ಕೇತೆ. ಬೇರೆ ಬೇರೆ ಜಾಗಗಳಿಂದ ಬಂದು ಇಲ್ಲಿ ಸೇರಿದ್ದೀರಿ, ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳಲಾಗುತ್ತೆ. ಬಾಪ್ ದಾದಾ ವರದಾತ ಬಂದು ಸಬ್ಕೋ ವರದಾನ್ ದೇತೆ ಹೇ. ಬಾಪ್ ದಾದಾರವರು ವರದಾತರಾಗಿ ಯಾವಾಗಲೂ ಕೂಡ ವರದಾನಗಳನ್ನು ಕೊಡ್ತಾ ಇರ್ತಾರೆ. ಹರ್ ಏಕೆ ಊಪರ್ ಕಾರ್ಯ ಮೇಲೆ ಲಗಾನ. ಪ್ರತಿಯೊಬ್ಬರ ಮೇಲೆ ಅವ್ರವ್ರು ಹೆಂಗೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಚ್ಚಾ ಚಾರೋ ಅವ್ರಿಗೆ ಸರ್ವ ವರ್ಷಕ್ಕೆ ಅಧಿಕಾರಿ
वरदानों के अधिकारी श्रेಷ್ಠ आत्माओं को ನಾಲ್ಕಾರು ಕಡೆ ಇರತಕ್ಕಂಥ ಎಲ್ಲ ಆಸ್ತಿಗೆ ವರದಾನಗಳಿಗೆ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸರ್ವಶಕ್ತಿವಾನ್ ಶ್ರೇಷ್ಠ ಆತ್ಮಾಂಕೋ ಎಲ್ಲ ಕಡೆಯಲ್ಲಿ ಇರತಕ್ಕಂಥ ಮಾಸ್ಟರ್ ಸರ್ವಶಕ್ತಿವಾನ್ ಶ್ರೇಷ್ಠ ಆತ್ಮಗಳಿಗೆ ಸದಾ ಸಂತುಷ್ಟತಾಕಿ ಲೆಹರ್ ಪೇಲಾನೆ ವಾಲೆ ಸಂತುಷ್ಟ ಆತ್ಮಾಂಕೋ ಯಾವಾಗಲೂ ಕೂಡ ಸಂತುಷ್ಟತೆಯ ಅಲೆಯನ್ನು ಹರಡಿಸ್ತಕ್ಕಂಥ ಸಂತುಷ್ಟ ಆತ್ಮಗಳಿಗೆ ಸದಾ ಪರಮಾರ್ಥ ದ್ವಾರ ವ್ಯವಹಾರ ಮೇ ಸಿದ್ಧ ಪ್ರಾಪ್ತ ಕರ್ನೆ ವಾಲೆ ಮಹಾನ್ ಆತ್ಮಾಂಕೋ ಪರಮಾರ್ಥದಿಂದ ವ್ಯವಹಾರವನ್ನು ಸಿದ್ಧ ಮಾಡ್ತಕ್ಕಂಥ ಮಹಾನ್ ಆತ್ಮಗಳಿಗೆ ಬಾಪ್ ದಾದಾ ಕಾ ಸ್ನೇಹ ಅವ್ರ ಶಕ್ತಿ ಸಂಪನ್ನ ಯಾದ್ ಪ್ಯಾರ್ ಅವ್ರ ನಮಸ್ತೆ. ಬಾಪ್ ದಾದಾರವರ ಸ್ನೇಹ ಮತ್ತು ಶಕ್ತಿ ಸಂಪನ್ನ ನೆನಪು ಪ್ರೀತಿ ಹಾಗೂ ನಮಸ್ತೆ. ಇವತ್ತಿನ ವರದಾನ ಇದೆ. स्वयं को आराम को भी त्याग कर ಸೇವಾ करने वाले ಸ್ವಯಂನ ಆರಾಮನ್ನು ಕೂಡ ತ್ಯಾಗ ಮಾಡಿ ಸೇವೆ ಮಾಡ್ತಕ್ಕಂಥವ್ರು ಜೀವನದಲ್ಲಿ ಆರಾಮಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಯಂ ಆರಾಮನ್ನು ಕೂಡ ಸೇವೆನಲ್ಲಿ ಆರಾಮ ಅಂತ ಅನುಭವ ಮಾಡುವಂಥವ್ರು. ಸದಾ ಸಂತುಷ್ಟ ಅವರು ಹರ್ಷಿತ್ ಭವ, ಯಾವಾಗಲೂ ಸಂತುಷ್ಟವಾಗಿರುವಂಥವ್ರು, ಖುಷಿಯಾಗಿರ್ತಕ್ಕಂಥವ್ರು ಆಗಿರಿ. ಸೇವಾದಾರಿ ಸ್ವಯಂ के रात दिन के आराम को भी त्याग कर सेवा ही आराम महसूस करते. ಸೇವಾದಾರಿ ಅಂದರೆ ಯಾರು ಅಂದರೆ ಆ ಹಗಲು ರಾತ್ರಿ ಸೇವೆನೇ ನನಗೆ ಆರಾಮ ಕೊಡುವಂಥದ್ದು ಅಂತ ತಿಳ್ಕೊಂಡು ಏನು ಮಾಡ್ತಾ ಇರ್ತಾರೆ, ಸೇವೆಯಲ್ಲಿ ಆರಾಮನ್ನು ತ್ಯಾಗ ಮಾಡಿಬಿಡ್ತಾರೆ. ಯಾಕೆ? ಆ ರಾಮನ ಜೊತೆಯಲ್ಲಿ ಇರ್ತಾರಲ್ಲ, ಆ ರಾಮನ ಜೊತೆಯಲ್ಲಿದ್ದಾಗ ಅವ್ರಿಗೆ ಆರಾಮ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ಎಷ್ಟು ಅರ್ಥ ಇದೆ ನೋಡಿ ಆ ರಾಮ ಅನ್ನೋದ್ರಲ್ಲಿ. ಯಾವಾಗ ಆರಾಮ अनुभव ಮಾಡ್ತಾ ಇರ್ತಾರೆ, उनके संपर्क में रहने वाला, संबंध में आने वाला समीपता ऐसा अनुभव करते हैं जैसे शीतलता का ಶಕ್ತಿ झरने के नीचे बैठे. ಅವ್ರ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಬರ್ತಕ್ಕಂಥವ್ರಿಗೆ ಈ ರೀತಿ ಅನುಭವ ಆಗ್ತಾ ಇರುತ್ತೆ. ಫೌಂಟೈನ್ ಥರ ಶಾಂತಿ ಅನುಭವ, ಶೀತಲತೆ ಅನುಭವ, ಶಕ್ತಿ ಅನುಭವಗಳು ಫೌಂಟೈನ್ ಅವ್ರಿಗೆ ಅನುಭವ ಆಗ್ತಾ ಇರುತ್ತೆ. चारों ही श्रेष्ठ चरित्रवान सेवादारी कामधेनु बन सदाकाल के लिए सर्व मनोकामनाएं पूर्ण कर देते हैं. ಅವರು ಚರಿತ್ರವಂತರಾಗಿ, ಸೇವಾದಾರಿಯಾಗಿ, ಕಾಮಧೇನುಗಳಾಗಿ ಸದಾಕಾಲಕ್ಕೋಸ್ಕರ ಸರ್ವ ಮನೋಕಾಮನೆಗಳನ್ನು ಪೂರ್ಣ ಮಾಡಿಬಿಡ್ತಾರೆ. ಐಸಾ ಸೇವಾದಾರಿ ಕೋ ಸದಾ ಹರ್ಷಿತ್ और सदा संतुष्ट रहने का वरदान स्वतः प्राप्त हो जाता है. ಈ ರೀತಿ ಸೇವಾದಾರಿಗಳಿಗೆ ಸದಾ ಹರ್ಷಿತವಾಗಿರುವಂಥದ್ದು, ಸದಾ ಸಂತುಷ್ಟವಾಗಿರುವಂಥದ್ದು ವರದಾನ ಅನ್ನೋದು ಆಟೋಮೆಟಿಕ್ ಆಗಿ ಪ್ರಾಪ್ತಿ ಆಗ್ತಾ ಇರುತ್ತೆ. ಸ್ಲೋಗನ್: ಜ್ಞಾನ ಸ್ವರೂಪ್ ಬನ್ನ ಹೇ ತೋ ಹರ್ ಸಮಯ ಸ್ಟಡಿ और ಅಟೆನ್ಷನ್ ರಖೋ. ಜ್ಞಾನ ಸ್ವರೂಪರು ಆಗಬೇಕು ಅಂದರೆ ಪ್ರತಿ ಸಮಯ ಸ್ಟಡಿ ಮಾಡ್ತಾ ಇರಿ ಮತ್ತು ಅಟೆನ್ಷನ್ ಇಟ್ಕೊಳ್ಳಿ. ಬಾಬಾ ಅವ್ರ ಪಡಾಯಿಸೆ ಸಮಾನ ಪ್ಯಾರ ಹೋ, ತಂದೆ ಮತ್ತು ಪ್ರೀತಿನಲ್ಲಿ ಸಮಾನವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಳ್ಳಿ. ಅಚ್ಚಾ, ಓಂ ಶಾಂತಿ.